ನನಗೆ ನೀವು ಪ್ರಶ್ನೆ ಚೆನ್ನಾಗಿ ಕೇಳಿದ್ದೀರಿ. ನನಗೂ ಈ ಮನಸ್ಸಲ್ಲಿ ಪ್ರಶ್ನೆ ಇದೆ. ನನಗೆ ಇವತ್ತಿನ ಸಿಸ್ಟಮ್ ಇರೋವರೆಗೂ ಸರಿ ಆಗಲ್ಲ. ಇದು ಸಂಪೂರ್ಣವಾದ ಮೇಲೆನೆ ನಿಮ್ಗೆ ನಂಬಿಕೆ ಇಲ್ಲ. ಹೌದು. ಅದು ಯಾವುದೇ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ ಸಂತತಿ. ಅದಕ್ಕೆ ಭಾರತ ಅಂತ ಹೆಸರು. ವರ್ಷಂ ತದ್ ಭಾರತಂ ನಾಮ. ಹಿಂದೂ ಹೆಸರಿನ ಯಾವ ಧರ್ಮವೂ ಇಲ್ಲ. ಪ್ರಾಬ್ಲಮ್ ಶುರು ಆಗಿದೆ ಅಲ್ಲಿಂದ. ಹೇಳ್ತೀನಿ ಇವಾಗ, ಅದಕ್ಕೆ ಹೇಳ್ತಾ ಇದ್ದೀನಿ. ಕುತೂಹಲ ಅದು ಹೇಳ್ತಿದ್ದೀವಿ, ಅದಕ್ಕೋಸ್ಕರ ಇದು ಹಿನ್ನೆಲೆ ಹಾಕೋತಾ ಇದ್ದೀನಿ. ಇದು ಹಿಂದೂ ಭೂಮಿ, ಹಿಂದೂಸ್ತಾನ. ಹಿಂದೂ ಧರ್ಮ ಅಂತ ಯಾವುದೂ ಇಲ್ಲ. ಹಿಂದೂ ಎನ್ನುವ ಹೆಸರಿನಲ್ಲಿ ಒಂದು ಧರ್ಮ ಯಾವುದೂ ಇಲ್ಲ. ಸಂವಿಧಾನ ರಚನೆ ಮಾಡಿದಾಗ ಈ ದೇಶ ಹೆಸರು ಏನು ಇಟ್ಕೋಬೇಕು ಅಂತ ದೊಡ್ಡ ಚರ್ಚೆ ನಡೀತತ್ತೆ. ಇಂಡಿಯಾ ಇಂಡಿಯಾ ಅಂತ ಅವತ್ತು ನೋಡಿದೆಲ್ಲ ಆಧುನಿಕರದ್ದೆಲ್ಲ ಅಭಿಪ್ರಾಯ. ಇದು ಇಂಡಿಯಾ ದೇಶ, ಇದು ಅಲ್ಲ ಭಾರತ ಅಂತ ಹೇಳಬೇಕು ಅಂತ. ಆಧುನಿಕರಿಗೆ ಇಂಡಿಯಾ ಅಂತ ಹೇಳಬೇಕು ಅಂತ ತುಂಬ ಚರ್ಚೆ ನಡೀತತ್ತೆ. ಕಾನ್ಸ್ಟಿಟ್ಯೂಷನ್ ಆರಂಭದಲ್ಲಿ ಇಂಡಿಯಾ ದಟ್ ಈಸ್ ಭಾರತ್. ಇಷ್ಟರಲ್ಲಿ ಕನ್ಫ್ಯೂಷನ್ ಇಲ್ಲ. ಓಕೆ, ಮುಂದೆ ಕನ್ಫ್ಯೂಷನ್ ಇದೆ. ಈ ಭೂಮಿಯಲ್ಲೇ ಬುದ್ಧ ಹುಟ್ಟಿದ್ದು. ಜೈನ ಧರ್ಮದ ಪ್ರವರ್ತಕ ಇದೇ ಭೂಮಿಯಲ್ಲೇ ಹುಟ್ಟಿದ್ದು. ಚಾರ್ವಾಕ ಇದೇ ಭೂಮಿಯಲ್ಲೇ ಹುಟ್ಟಿದ್ದು. ಅಂದರೆ ದೇವರಿಲ್ಲ ಅಂತ ಹೇಳೋದು ನಾಸ್ತಿಕರು ಅಂತ ನಾವು. ಚಾರ್ವಾಕರು ಅಂದರೆ ಈ ಭೂಮಿ ಎಲ್ಲ ಚಿಂತನೆಗಳಿಗೂ ಅವಕಾಶ ಕೊಟ್ಟಿರೋ ಭೂಮಿ ಅದು. ಹಿಂದೂ ಧರ್ಮ ಅನ್ನೋದು ಕಾಂಟ್ರವರ್ಸಿ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಅಂದ್ರೆ ಈ ಹಿಂದುತ್ವ ಅಂತ ಬಂದ್ಬಿಟ್ಟಿದೆಯಲ್ಲ, ಯಾವುದನ್ನ ಒಂದು ಕಡೆ ಬೆರಳು ಮಾಡಿ ಇದು ಹಿಂದೂ ಧರ್ಮ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಇದೆಲ್ಲ ಯಾಕೆ ನಡೀತು? ಏನಿದೆ ನಮ್ಮದು ಅಂತ ಯಾರು ಹೇಳ್ಕೋಬಾರ್ದು. ಇದನ್ನು ಇಂಥ ವಿಚಾರವನ್ನು ಮುಂದಿನ ಜನಾಂಗಕ್ಕೆ ತಲೆ ಹಚ್ಚಬೇಕು. ಬಟ್ ಅಲ್ಲಿ ತನಕ ಆ ಯೋಚನೆ ತನಕ ಹೋಗದೆ ಇರೋ ಥರ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಬಟ್ ಇದಕ್ಕೆ ಪ್ರೂಫ್ ಏನು? ತುಂಬ ಚರಿತ್ರೆ ಪುಸ್ತಕಗಳಿದೆ, ತುಂಬ ಓದಬೇಕಾಗತ್ತೆ. ಈ ಪದ ಇವತ್ತು ಹೇಗೆ ಬಳಕೆ ಆಗ್ತಾ ಇದೆ? ಹಿಂದೂ ಧರ್ಮ ಅನ್ನೋ ಶಬ್ದ ಹೇಳ್ತಾರೆ. ಅದು ಯಾವ ಧರ್ಮ ಅಂತ ಕೇಳಿದರೆ ಸಾಮಾನ್ಯವಾಗಿ ಬ್ರಾಹ್ಮಣರ ಕಡೆ ತೋರಿಸ್ತಾರೆ. ಮೂಲತಃ ಹಿಂದೂ ದೇಶ, ಇಲ್ಲಿ ಉಗಮಿಸಿದ ಎಲ್ಲ ಚಿಂತನಾ ಪ್ರಕಾರಗಳು ಅದು ಹಿಂದೂ ಧರ್ಮ. ಅದು ಬೌದ್ಧ ಧರ್ಮ, ಜೈನ ಧರ್ಮ, ಶೈವ ಧರ್ಮ, ವೈಷ್ಣವ ಧರ್ಮ ಎಲ್ಲ ಹಿಂದೂ ಧರ್ಮವೇ. ಅಥವಾ ಹಿಂದೂ ಜೈನ ಧರ್ಮ ಯಾವುದೂ ಇಲ್ಲವೇ ಇಲ್ಲ.